ಮಲೆಗಳ ನಡುವೆ ಸಣ್ಣದಾದ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಸಹ್ಯಾದ್ರಿಪುರ. ಹಸಿರು ಹೊಲಗಳು, ತಂಪಾದ ಗಾಳಿ, ಪಕ್ಷಿಗಳ ಕಲರವ ಮತ್ತು ಮಳೆಗಾಲದ ಸೊಬಗು ಆ ಹಳ್ಳಿಯ ವಿಶೇಷವಾಗಿತ್ತು. ಆ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಶಾಂತ ಸ್ವಭಾವದ, ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ರೈತನ ಮಗ. ತನ್ನ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಿದ್ದ ಅವನು ದೊಡ್ಡ ಕನಸುಗಳನ್ನು ಹೊಂದಿದ್ದನು. ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳುವುದು ಅವನ ಹವ್ಯಾಸವಾಗಿತ್ತು. ಅದೇ ಹಳ್ಳಿಯಲ್ಲಿ ನಂದಿನಿ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ಶಾಲಾ ಶಿಕ್ಷಕಿಯ ಮಗಳು. ಪುಸ್ತಕಗಳನ್ನು ಓದುವುದು, ಹಾಡುವುದು ಮತ್ತು ಚಿತ್ರ ಬಿಡಿಸುವುದು ಅವಳಿಗೆ ತುಂಬಾ ಇಷ್ಟ. ನಂದಿನಿಯ ನಗು ನೋಡಿದರೆ ಯಾರ ಮನಸ್ಸಾದರೂ ಸಂತೋಷದಿಂದ ತುಂಬಿಬಿಡುತ್ತಿತ್ತು. ಒಂದು ದಿನ ಹಳ್ಳಿಯ ಜಾತ್ರೆ ನಡೆಯುತ್ತಿತ್ತು. ಎಲ್ಲರೂ ಹೊಸ ಬಟ್ಟೆ ಧರಿಸಿ ಜಾತ್ರೆಗೆ ಬಂದಿದ್ದರು. ಅರ್ಜುನ್ ತನ್ನ ಸ್ನೇಹಿತರೊಂದಿಗೆ ಜಾತ್ರೆಯಲ್ಲಿ ತಿರುಗುತ್ತಿದ್ದನು. ಅಷ್ಟರಲ್ಲಿ ಅವನ ಕಣ್ಣು ನಂದಿನಿಯ ಮೇಲೆ ಬಿತ್ತು. ಹಳದಿ ಬಣ್ಣದ ಸೀರೆಯಲ್ಲಿ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಅವಳನ್ನು ಮೊದಲ ಬಾರಿ ನೋಡಿದ ಕ್ಷಣದಲ್ಲೇ ಅರ್ಜುನ್ ಮನಸ್ಸಿನಲ್ಲಿ ಏನೋ ವಿಚಿತ್ರವಾದ ಭಾವನೆ ಮೂಡಿತು. ಆ ದಿನದಿಂದ ಅವನು ನಂದಿನಿಯನ್ನು ಆಗಾಗ ನೋಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವಳೊಂದಿಗೆ ಮಾತನಾಡಲು ಧೈರ್ಯ ಮಾಡಲಿಲ್ಲ. ಕೆಲವು ದಿನಗಳ ನಂತರ ಹಳ್ಳಿಯ ಗ್ರಂಥಾಲಯದಲ್ಲಿ ಇಬ್ಬರೂ ಭೇಟಿಯಾದರು. "ಈ ಪುಸ್ತಕ ನಿಮಗೆ ಬೇಕೇ?" ಎಂದು ಅರ್ಜುನ್ ಕೇಳಿದ. "ಹೌದು, ಆದರೆ ನೀವು ಓದಿ ಮುಗಿಸಿದ ಮೇಲೆ ಕೊಡಬಹುದು" ಎಂದು ನಂದಿನಿ ನಗುತ್ತಾ ಹೇಳಿದಳು. ಆ ಒಂದು ನಗುವೆ ಅರ್ಜುನ್ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಆ ನಂತರ ಅವರ ಸ್ನೇಹ ಶುರುವಾಯಿತು. ಪ್ರತಿದಿನ ಸಂಜೆ ಗ್ರಂಥಾಲಯದಲ್ಲಿ ಭೇಟಿಯಾಗುತ್ತಿದ್ದರು. ಪುಸ್ತಕಗಳ ಬಗ್ಗೆ, ಕನಸುಗಳ ಬಗ್ಗೆ, ಜೀವನದ ಬಗ್ಗೆ ಮಾತನಾಡುತ್ತಿದ್ದರು. ನಿಧಾನವಾಗಿ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗತೊಡಗಿತು. ಒಂದು ಮಳೆಗಾಲದ ಸಂಜೆ ಇಬ್ಬರೂ ಹಳ್ಳಿಯ ಕೆರೆಯ ದಡದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಮಳೆಯ ತುಂತುರು ಹನಿಗಳು ನೆಲವನ್ನು ಮುದ್ದಿಸುತ್ತಿದ್ದವು. ಅರ್ಜುನ್ ಧೈರ್ಯ ಮಾಡಿ ಹೇಳಿದನು, "ನಂದಿನಿ, ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಎಲ್ಲವೂ ಸುಂದರವಾಗಿ ಕಾಣುತ್ತಿದೆ. ನಿನ್ನೊಂದಿಗೆ ಮಾತನಾಡದ ದಿನ ಖಾಲಿಯಂತೆ ಅನಿಸುತ್ತದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ." ನಂದಿನಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. "ಅರ್ಜುನ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನಮ್ಮ ಪ್ರೀತಿ ಕೇವಲ ಭಾವನೆಯಾಗಿರಬಾರದು. ಅದು ನಂಬಿಕೆ ಮತ್ತು ಗೌರವದ ಮೇಲೆ ನಿಲ್ಲಬೇಕು" ಎಂದಳು. ಆ ದಿನದಿಂದ ಅವರ ಪ್ರೇಮ ಇನ್ನಷ್ಟು ಗಾಢವಾಯಿತು. ಆದರೆ ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ನಂದಿನಿಯ ತಂದೆಗೆ ಈ ಪ್ರೇಮದ ವಿಷಯ ತಿಳಿಯಿತು. ಅವರು ತಮ್ಮ ಮಗಳನ್ನು ದೊಡ್ಡ ನಗರದಲ್ಲಿ ಕೆಲಸ ಮಾಡುವ ಶ್ರೀಮಂತ ಯುವಕನೊಂದಿಗೆ ಮದುವೆ ಮಾಡಲು ಬಯಸಿದರು. ಅರ್ಜುನ್ ಒಳ್ಳೆಯ ಹುಡುಗನಾಗಿರಬಹುದು, ಆದರೆ ಅವನ ಬಳಿ ಹಣವಿಲ್ಲ ಎಂದು ಅವರು ಹೇಳಿದರು. ನಂದಿನಿಗೆ ತುಂಬಾ ನೋವಾಯಿತು. ಅರ್ಜುನ್ ಕೂಡ ದುಃಖಪಟ್ಟನು. ಆದರೆ ಇಬ್ಬರು ತಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲಿಲ್ಲ. ಅರ್ಜುನ್ ನಗರಕ್ಕೆ ಹೋಗಿ ಉದ್ಯೋಗ ಹುಡುಕಲು ನಿರ್ಧರಿಸಿದನು. ತನ್ನ ಕನಸುಗಳನ್ನು ಸಾಕಾರಗೊಳಿಸಿ ನಂದಿನಿಯ ತಂದೆಯ ವಿಶ್ವಾಸ ಗೆಲ್ಲಬೇಕೆಂದು ತೀರ್ಮಾನಿಸಿದನು. ಹಳ್ಳಿಯ ದೇವಾಲಯದಲ್ಲಿ ಅವನು ಅನೇಕ ಕಷ್ಟಗಳನ್ನು ಎದುರಿಸಿಯಾಗಿ ಕೆಲವೊಮ್ಮೆ ಊಟಕ್ಕೂ ಹಣ ಇರಲಿಲ್ಲ. ಸಂತೋಷದಿಂದ ಆದರೆ ನಂದಿನಿಯ ಪ್ರೀತಿ ಅವನಿಗೆ ಶಕ್ತಿ ನೀಡುತ್ತಿತ್ತು. ಒಬ್ಬರ ಕೈಯನ್ನು ಪತ್ರಗಳ ಮೂಲಕ ಅವನಿಗೆ ಹೊಸ ಜೀವನವನ್ನು ಆರಂಭಿಸಿದರು. ವರ್ಷಗಳು ಮದುವೆಯ ನಂತರವೂ ಅವರು ಒಂದು ದಿನ ಅರ್ಜುನ್ ಯಶಸ್ವಿ ಉದ್ಯಮಿಯಾಗಿ ಜೀವನ ಹಳ್ಳಿಗೆ ಮರಳಿದ ಸವಾಲುಗಳು ಬಂದ ಹಳ್ಳಿಯ ಯುವಕರಿಗೆ ಉದ್ಯೋಗ ನೀಡುವ ಗೌರವವನ್ನು ಆರಂಭಿಸಿದ್ದನು. ವರ್ಷಗಳ ನಂತರ ಅನೇಕ ಯೋಜನೆಗಳೊಂದಿಗೆ ತಂದಿದ್ದನು. ಕೆರೆಯ ದಡದಲ್ಲಿ ಅವನ ಸಾಧನೆಗಳನ್ನು ನೋಡಿ ನಂದಿನಿ ತಂದೆ ಆಶ್ಚರ್ಯಪಟ್ಟರು. "ಅರ್ಜುನ್, ನಮ್ಮ ಪ್ರೀತಿಯ ರಹಸ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ" ಉತ್ತರಿಸಿದನು. "ನಿನ್ನ ನಿಜವಾದ ಸಂಪತ್ತು ಹಣವಲ್ಲ, ನಿಜವಾದ ಪ್ರೀತಿ ನಿನ್ನ ಪರಿಶ್ರಮ ಮತ್ತು ಕೇವಲ ಒಳ್ಳೆಯ ಹೃದಯಿಸುವುದಲ್ಲ" ಎಂದು ಹೇಳಿದರು. ಅವರ ಕನಸುಗಳನ್ನು ಗೌರವಿಸುವುದು, ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವುದು ಮತ್ತು ಯಾವ ಸಂದರ್ಭದಲ್ಲೂ ಕೈ ಬಿಡದಿರುವುದು. ಸೂರ್ಯಾಸ್ತದ ಕೆಂಪು ಕಿರಣಗಳು ಕೆರೆಯ ನೀರಿನ ಮೇಲೆ ಹರಡುತ್ತಿದ್ದವು. ಅವರ ಜೀವನದ ಪಯಣವು ಪ್ರೀತಿಯ, ನಂಬಿಕೆಯ ಮತ್ತು ತ್ಯಾಗದ ಸುಂದರ ಕಥೆಯಾಗಿ ಉಳಿಯಿತು. ಈ ಕಥೆಯ ನೀತಿ ಏನೆಂದರೆ, ನಿಜವಾದ ಪ್ರೀತಿ ಸೌಂದರ್ಯ ಅಥವಾ ಸಂಪತ್ತಿನಲ್ಲಿ ಇರುವುದಿಲ್ಲ. ಅದು ನಂಬಿಕೆ, ಗೌರವ, ತಾಳ್ಮೆ ಮತ್ತು ತ್ಯಾಗದಲ್ಲಿ ಜೀವಿಸುತ್ತದೆ.